ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಶನ್ ಅನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳು ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರು ಒಂದು ಹೊರಡಿಸಿದಂಥ ನೋಟಿಫಿಕೇಶನ್ ದಿನಾಂಕವನ್ನು ನಾನು ನೋಡೋದಾದ್ರೆ ಇಲ್ಲಿ 10/7/2026 ಅಂದರೆ ನಿನ್ನೆ ಈ ಒಂದು ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಯಾವುದರ ಒಂದು ಕುರಿತು ಐತಿ ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾಡಿದ್ದಾರೆ, ನೋಟಿಫಿಕೇಶನ್ ಅನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಯಾವ ಜಿಲ್ಲಾವಾರು ಎಷ್ಟು ಹುದ್ದೆಗಳು ಇದ್ದಾವೆ, ಹಾಗೆ ಯಾವ ಕ್ವಾಲಿಫಿಕೇಶನ್ ಮುಗಿದವರು ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಇನ್ನು ಈ ಒಂದು ನೋಟಿಫಿಕೇಶನ್ ಮಾತ್ರ ಬಿಡುಗಡೆ ಮಾಡ್ತಾರೆ ಸರ್ ಇವರು ಈ ನಮ್ಮ ಒಂದು ಸರ್ಕಾರದ, ಆದರೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಲ್ಲ ಅಂತೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರಶ್ನೆನೂ ಕೂಡ ಆಗಿರ್ತದೆ. ಆದರೆ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಇನ್ನೇನು 2 ದಿನಗಳಲ್ಲಿ ಅಪ್ಲಿಕೇಶನ್ಗಳು ಆರಂಭವಾಗಲಿದೆ. ಜಿಲ್ಲಾವಾರು ಒಂದು ಹುದ್ದೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಾವು ಜಿಲ್ಲೆ ಹೆಸರನ್ನು ಕೂಡ ನೋಡಬಹುದು. ಇಲ್ಲಿ ಈ ಕಡೆಗೆ ಹುದ್ದೆಯ ಸಂಖ್ಯೆಯನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೆಯದು ಬೆಂಗಳೂರು ನಗರದಲ್ಲಿ ಸುಮಾರು 20 ಹುದ್ದೆಗಳನ್ನು ನಾವು ನೋಡ್ತೀವಿ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 29 ಹುದ್ದೆಗಳನ್ನು ನಾವು ನೋಡ್ತೀವಿ. ಇನ್ನು ಚಿತ್ರದುರ್ಗ ಈ ಒಂದು ಜಿಲ್ಲೆಗೆ ಸುಮಾರು 15 ಹುದ್ದೆಗಳನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ಒಂದು ಎಷ್ಟೆಷ್ಟು ಹುದ್ದೆಗಳು ಅಂತ ಹೇಳಿ ಅವರು ವಿಂಗಡಣೆಯನ್ನು ಮಾಡಿನೂ ಕೂಡ ಕೊಟ್ಟಿದ್ದಾರೆ. ತುಮಕೂರಾಗಲಿ, ಶಿವಮೊಗ್ಗ ಆಗಲಿ, ಕೋಲಾರ ಆಗಲಿ, ಬೆಂಗಳೂರಾಗಲಿ ಅಥವಾ ಬೆಂಗಳೂರು ಮೈಸೂರಾಗಲಿ, ಮಂಡ್ಯ ಆಗಲಿ, ಹಾಸನ ಆಗಲಿ, ಉಡುಪಿ ಆಗಲಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಇನ್ನು ಚಿಕ್ಕಮಗಳೂರು, ಬೆಳಗಾವಿ, ಬಾಗಲಕೋಟೆ ಮತ್ತು ಗದಗ, ಹಾವೇರಿ, ಬೀದರ್ ಒಟ್ಟು 21 ಜಿಲ್ಲೆಗಳಲ್ಲಿ ಈ ಒಂದು ಹುದ್ದೆಯ ಒಂದು ವಿಂಗಡಣೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳನ್ನು ನಾವು ನೋಡಿದೀವಿ ಅಂತಂದ್ರೆ ಸುಮಾರು 505 ಹುದ್ದೆಗಳು ಈಗಾಗಲೇ ಏನು ಮಾಡಿದ್ದಾರೆ, ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಈ ಒಂದು ಗ್ರಾಮ ಆಡಳಿತ ಪರೀಕ್ಷೆಯನ್ನು ಬರೆದು ಇನ್ನು ವಿದ್ಯಾರ್ಥಿಗಳು ಕೂಡ ಫೈನಲ್ ಮೆರಿಟ್ ಲಿಸ್ಟನ್ನು ಕೂಡ ಬಂದದ. ಅವರು ಆಲ್ರೆಡಿ ಇವಾಗ ಜಾಯಿನನ್ನು ಕೂಡ ಆಗಿದ್ದಾರೆ. ಅದೇ ತರನಾಗಿ ಈ ಹುದ್ದೆಗೆ ಕೂಡ 505 ಹುದ್ದೆಗಳು ಇವಾಗಲೇ ಬಿಟ್ಟಿದ್ದಾರೆ. ಆಗಲೇ 1000 ಹುದ್ದೆಗಳನ್ನು ಬಿಟ್ಟಿದ್ರು, ಇವಾಗ 505 ಹುದ್ದೆಗಳನ್ನು ಈಗಾಗಲೇ ಅವರು ಬಿಟ್ಟಿದ್ದಾರೆ. ನಾನು ಪ್ರತಿಯೊಂದು ಜಿಲ್ಲೆಗಳಿಗೆ ಇಷ್ಟು ಹುದ್ದೆಗಳಿದ್ದಾವೆ ಅಂಥೇಳಿ ನಾನು ಏನಾದರೂ ನಿಮಗೆ ಹೇಳ್ತಾ ಹೋದೆ ಅಂದರೆ ವಿಡಿಯೋ ಲೆಂತ್ ಆಗ್ತದೆ. ಹಾಗಾಗಿ ನಾನು ಇಷ್ಟನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾರಿಗಾದರೂ ಈ ಒಂದು PDF ಬೇಕಂತಂದ್ರೆ ನಾನು ಆಲ್ರೆಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿನೂ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಬೇಕಂತಂದ್ರೆ ನಾವೊಂದು ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಒಂದು ಅಕೌಂಟಿಗೆ ನೀವೇನು ಮಾಡ್ಬೋದು, ಮೆಸೇಜ್ ಮಾಡ್ಬೋದು PDF ಅಂತೇಳಿ. ಅವರಿಗೆ ನಾನು ಪರ್ಸ್ನಲ್ ಆಗಿ ಈ ಒಂದು PDF ಕೂಡ ನಾನು ಹಾಕಿರ್ತೀನಿ. ಶೈಕ್ಷಣಿಕ ವಿದ್ಯಾರ್ಥಿ ಈ ಒಂದು ಹುದ್ದೆಗೆ ನಾವು ಏನನ್ನು ಮುಗಿಸಿರಬೇಕು ಅಂತಂದ್ರೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಈಗಾಗಲೇ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೂಡ ನೀವು ಪಾಸ್ ಮಾಡಿದ್ದೀರಿ. ಇನ್ನು ಹೊಸಬರು ಈಗಾಗಲೇ ಏನು PVC ಪಾಸ್ ಆಗಿದ್ದೀರಲ್ಲ ಅವರು ಕೂಡ ನೀವು ಕಡ್ಡಾಯ ಕನ್ನಡವನ್ನು ಬರಿಬೇಕಾಗಿರ್ತದೆ. ಈಗಾಗಲೇ ನಾವು ಕಡ್ಡಾಯ ಕನ್ನಡವನ್ನು ಪರೀಕ್ಷೆ ಪಾಸ್ ಮಾಡಿದಂಥ ಅಭ್ಯರ್ಥಿಗಳು ನಾವು ಮತ್ತೆ ಹೊಳ್ಳಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕೇನ್ರಿ ಅಂತಂದ್ರೆ ನೀವು ಯಾವುದೇ ಕಡ್ಡಾಯ ಪರೀಕ್ಷೆ ಬರೆಯುವ ಹಾಗಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ಆಲ್ರೆಡಿ ಬರೆದಿರ್ತೀವಿ. ಅಲ್ಲಿ ನಾವು ಅಪ್ಲಿಕೇಶನ್ ಹಾಕುವಾಗ ಅದು ಏನು ಪ್ರಶ್ನೆ ಕೇಳ್ತೈತಲ್ಲ, ನೀವು ಏನಾದರೂ ಈಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದೀರಾ, ನೀವು ಪಾಸ್ ಆಗಿದ್ದೀರಾ ಅಂತೇಳಿ ಅಲ್ಲಿ ಕೇಳಿತಪ್ಪ ಅಂದ್ರೆ ನೀವು ಅಲ್ಲಿ ಎಸ್ ಅಂತ ಕೊಟ್ರಿಪ್ಪ ಅಂತಂದ್ರೆ ನೀವು ಡೈರೆಕ್ಟಾಗಿ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋಂಗಿಲ್ಲ, ಇನ್ನೊಂದು CET ಪರೀಕ್ಷೆಯನ್ನು ಬರೆಯೋದಿರ್ತೈತಿ. ಈ ಒಂದು ಅಪ್ಲಿಕೇಶನ್ ಆರಂಭವಾಯ್ತಪ್ಪ ಅಂತಂದರೆ ನಾನು ನಿಮಗೆ ಹೇಳ್ತೀನಿ ಯಾವ ಥರನಾಗಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ಕೂಡ ನಿಮ್ಮ ಮೊಬೈಲಲ್ಲೂ ಕೂಡ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಆರಾಮಾಗಿ ಅಪ್ಲಿಕೇಶನನ್ನು ಹಾಕೋಬಹುದು. ಗ್ರಾಮ ಆಡಳಿತ ಅಧಿಕಾರಿಗೆ ನಾವು ಯಾವ ವಿದ್ಯಾರ್ಹತೆ ಮುಗಿಸಿರ್ಬೇಕಂತಂದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನಾವು ಮುಗಿಸಿರಬೇಕು. ಇನ್ನು ಡಿಪ್ಲೊಮಾ ಮತ್ತು ITI ಆದಂಥ ಅಭ್ಯರ್ಥಿಗಳು ಯಾಕೆ ಸರ್ ನಾವು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದೇನಂತಂದ್ರೆ ನೀವು ಕೂಡ ಹಾಕ್ಬೋದು. ಅದರಲ್ಲಿ ಏನನ್ನ ಕೇಳ್ತೈತಿ ಅಪ್ಲಿಕೇಶನ್ ಹಾಕುವಾಗ ಅಥವಾ ನೋಟಿಫಿಕೇಶನ್ ಒಳಗಡೆ ಏನನ್ನ ಹೇಳ್ತಾರಂತಂದ್ರೆ ಡಿಪ್ಲೊಮಾ ಅಥವಾ ITI ಮುಗಿದಂಥ ಅಭ್ಯರ್ಥಿಗಳು ಈ ಒಂದು PUC ಬೋರ್ಡ್ ನಡೆಸತಕ್ಕಂಥ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಾವು ಅಲ್ಲಿ ಏನು ಮಾಡಿರ್ಬೇಕಂದ್ರೆ ITI ಮತ್ತು ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳು ಆ ಒಂದು ಪರೀಕ್ಷೆಯನ್ನು ನಾವು ಏನು ಮಾಡಿರ್ಬೇಕು, ಆ ಬೋರ್ಡಿಗೆ ಬರೆದಕೇಶಿಂದ ಪಾಸ್ ಆಗಿರಬೇಕು. ಅವರು
ಆ ನಂತರ ಇಲ್ಲಿ ಪಿ ಯು ಸಿ ಮತ್ತು ಐ ಟಿ ಐ ಮತ್ತು ಡಿಪ್ಲೊಮಾ ಇಕ್ವಲೆಂಟ್ ಅಂತೇಳಿ ಕೊಡ್ತದೆ. ಬಟ್ ಅಪ್ಲಿಕೇಶನ್ ಹಾಕುವಾಗ ನೀವು ಐ ಟಿ ಐನು ಕೂಡ ಹಾಕ್ಬೋದು, ಪಿ ಯು ಸಿ ಇದ್ದವ್ರನ್ನೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಇಲ್ಲಿ ಪ್ರತಿಯೊಂದನ್ನು ಅವರು ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ಆ ಒಂದು ಪಿ ಡಿ ಎಫ್ನ ನಿಮಗೆ ಸೆಂಡ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಟಿಪ್ಪಣಿ ಒಳಗೇನೂ ಕೂಡ ಕೊಟ್ಟಿರ್ತಾರೆ. ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಅವರು ಕೊಟ್ಟಿರ್ತಾರೆ. ಇನ್ನು ನಮ್ಮ ಒಂದು ವಯೋಮಿತಿಯ ಸಡಿಲಿಕೆ ಏನಾದರೂ ಈ ಸಲ ಕೊಟ್ಟಿದ್ದಾರೆ ಸರ್, ಯಾಕಂದರೆ 3 ರಿಂದ 4 ವರ್ಷಗಳಾದರೂ ಕೂಡ ಯಾವುದೇ ಒಂದು ಕಾಲ್ಫಾರ್ಮ್ ಆಗಿದ್ದಿಲ್ಲ. ಏನಾದರೂ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನಮ್ಗೆ ಕಡ್ಡಾಯವಾಗಿ 18 ವರ್ಷ ಅಪ್ಲಿಕೇಶನ್ ಹಾಕಕ್ಕೆ ಏನಾಗಿರಬೇಕು, ನಮ್ಮ ಒಂದು ವಯಸ್ಸಾಗಿರಬೇಕು. ಇನ್ನು ವಯೋಮಿತಿ ಸಡಿಲಿಕೆನೂ ಕೂಡ ಸುಮಾರು 40 ವರ್ಷ, 43 ವರ್ಷ, 45 ವರ್ಷದವರೆಗೆ ಏನು ಮಾಡಿದ್ದಾರೆ ಅಂದರೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೂಡ ನಮಗವರು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಾವು ಒಂದು ಕಾಸ್ಟ್ ಇನ್ಕಮನ್ನು ನಮ್ದು ಏನು ಮಾಡೋಕೆ ಹೋಗಬೇಕು, ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು. ತಿದ್ದುಪಡಿ ಯಾವ ಥರನಾಗಿ ಐತೆ ಅಂತಂದ್ರೆ ಎ ಬಿ ಸಿ ಅಂಥೇಳಿ ನಮ್ಗೆ 3 ಕೊಟ್ಟಿದ್ದಾರೆ. ಅಂದರೆ ಅಲ್ಫಾಬೆಟ್ಸ್ ಪ್ರಕಾರ ಎ ಬಿ ಸಿ ಅಂಥೇಳಿ 3 ಪ್ರಕಾರವಾಗಿ ಕೊಟ್ಟಿದ್ದಾರೆ. ನಾವು ನಮ್ಮ ಒಂದು ಕಾಸ್ಟ್ ಇನ್ಕಮನ್ನು ನೀವು ಬೇಗ ಬೇಗ ಅಪ್ಡೇಟನ್ನು ಕೂಡ ಮಾಡಿಕೊಡ್ರಿ. ಯಾಕಂದ್ರೆ ಕಾಸ್ಟ್ ಇನ್ಕಮ್ ಅಪ್ಡೇಟ್ ಮಾಡ್ಕೊಂಡ ನಂತರನೇ ನಾವು ಅಪ್ಲಿಕೇಶನನ್ನು ಹಾಕ್ಕೊಳ್ಳೋದಾಗಿರ್ತದೆ. ಹಾಗಾಗಿ ಇಲ್ಲಿ ಸುಮಾರು 10 ವರ್ಷ, 15 ವರ್ಷ, 5 ವರ್ಷ ತನಕ ನಮಗೆ ಈ ಒಂದು ವಯೋಮಿತಿಯ ಸಡಿಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ಪ್ರತಿಯೊಬ್ಬರು ನೋಡ್ಕೋಬಹುದು. ನೀವು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿ ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಅವರಿಗೂ ಕೂಡ 10 ವರ್ಷದವರೆಗೆ ಈ ಒಂದು ವಯೋಮಿತಿ ಸಡಿಲಿಕೆ ಐತಿ. ಈ ಒಂದು ಅರ್ಜಿ ಸಲ್ಲಿಕೆ ಯಾವ ಥರನಾಗಿರ್ತೈತೆ ಅಂದರೆ ಈ ಒಂದು ಅರ್ಜಿ ಸಲ್ಲಿಕೆ ಆನ್ಲೈನ್ ಮುಖಾಂತರ ಇರ್ತೈತಿ, ಯಾವುದೇ ಆಫ್ಲೈನ್ ಮುಖಾಂತರ ಇರುವುದಿಲ್ಲ. ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಯಾವಾಗ ಅಂತಂದ್ರೆ ಆನ್ಲೈನ್ ಅರ್ಜಿ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಇವತ್ತೇ ಅಂತೇಳಿ ಹೇಳಿದ್ದಾರೆ. ಅಂದರೆ 11/7/2026ರಿಂದ 30/7/2026ರವರೆಗೆ ಈ ಒಂದು ಅಪ್ಲಿಕೇಶನ್ಗಳು ಆರಂಭವಾಗ್ತೈತೆ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಶುಲ್ಕ ಪಾವತಿ ಮಾಡುವ ದಿನಾಂಕ 31/7/2026ರವರೆಗೆ ಈ ಒಂದು ಡೀಟೇಲ್ಸ್ ಆಗಿರ್ತದೆ. ಇನ್ನು ಈ ಒಂದು ಆನ್ಲೈನ್ ಅರ್ಜಿ ಅಪ್ಡೇಟ್ ಏನಾಗಿಲ್ಲ, ಸೈಟ್ ಒಳಗಡೆ ಬಂದಿಲ್ಲ. ಒಂದು ವೇಳೆ ಆ ಥರನಾಗಿ ಏನಾದರೂ ಸೈಟ್ ಒಳಗಡೆ ಬಂತಂದ್ರೆ ನಾನು ಇಮಿಡಿಯೇಟ್ ಆಗಿ ನಮ್ಮ ಒಂದು ಗ್ರೂಪಲ್ಲಿನೂ ಕೂಡ ಹಾಕ್ತೀನಿ. ಇನ್ನು ಈ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಿ ಆನಂತರ ನಾವು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದನ್ನು ಪ್ರಿಂಟನ್ನು ತಗೋಬೋದಾಗಿರ್ತದೆ. ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ವೇತನ ಶ್ರೇಣಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸುಮಾರು 34,000ದಿಂದ ಈ ಒಂದು ನಮ್ಮ ವೇತನ ಶ್ರೇಣಿ ಸ್ಟಾರ್ಟ್ ಆಗಿರ್ತದೆ. ಇನ್ನು 67,600ರವರೆಗೆ ನಮಗೆ ಏನಾಗಿರ್ತದೆ ಅಂದರೆ ಒಂದು ವೇತನ ಶ್ರೇಣಿನೂ ಕೂಡ ಕೊಟ್ಟಿರ್ತಾರೆ. ಈಗ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಒಂದು ಶುಲ್ಕ ಎಷ್ಟಿರ್ತೈತಿ, ನಮ್ಮ ಒಂದು ಅರ್ಜಿಯ ಒಂದು ಅಮೌಂಟ್ ಮತ್ತು ಇನ್ನೂ ಒಂದು ನಮ್ಮ ಪ್ರಕ್ರಿಯೆ ಶುಲ್ಕ ಅಂತೇಳಿ ಕರಿತೀವಿ. ನಾವು ಇವಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಸುಮಾರು 750 ರೂಪಾಯಿ ನಾವು ಈ ಒಂದು ಡಿ ಡಿಯನ್ನು ಕಟ್ಟಬೇಕಾಗೈತಿ. 500 ರೂಪಾಯಿ ಅರ್ಜಿ ಶುಲ್ಕವನ್ನು ಕಟ್ಟಬೇಕು, ಪ್ಲಸ್ 250 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ನಾವು ಕಟ್ಟಬೇಕಾಗಿರ್ತೈತಿ. ಪ್ರತಿಯೊಂದು ನಾವು ಆಫ್ಲೈನ್ನಾಗಿ ಕಟ್ಟುವಂಗಿಲ್ಲ, ಎಲ್ಲನೂ ಆನ್ಲೈನ್ ಮುಖಾಂತರ ನಾವು ಪಾವತಿಸಬೇಕಾಗ್ತದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು 500 ರೂಪಾಯಿ ಇರ್ತೈತಿ. ಅವರಿಗೂ ಕೂಡ 250 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ಇರ್ತೈತಿ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳು ಅಂತಂದ್ರೆ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು ಅಂತೇಳಿ ನಾವೇನು ಕರಿತೀವಲ್ಲ, ಅವರಿಗೂ ಕೂಡ 250 ರೂಪಾಯಿನೂ ಕೂಡ ಅವರು ಪಾವತಿಸಬೇಕಾಗಿರ್ತದೆ. ಯಾರು ಆಫ್ಲೈನ್ ಮುಖಾಂತರ ನಾವು ಕಟ್ಟು ಆಗಿರಲ್ಲ, ಎಲ್ಲರೂ ಆನ್ಲೈನ್ ಮುಖಾಂತರನೇ ನಾವೇನು ಮಾಡಬೇಕು, ಈ ಒಂದು ಪಾವತಿಯನ್ನು ನಾವು ಕಟ್ಟಬೇಕಾಗಿರ್ತದೆ. ಈ ಒಂದು ಪರೀಕ್ಷಾ ದಿನಾಂಕನೂ ಕೂಡ ಅವರು ಆಲ್ರೆಡಿ ಬಿಟ್ಟಿರ್ತಾರೆ. ಬಟ್ ಹಿಂದೆ ಮುಂದನೂ ಕೂಡ ಆಗ್ತದೆ. ಕೆಲವೊಂದು ಸಲ ಪತ್ರಿಕೆ 1 ದಿನಾಂಕ 4/10/2026 ಬೆಳಿಗ್ಗೆ 10:30ರಿಂದ 12:30ರವರೆಗೆ 1ನೇ ಪೇಪರ್ ನಡೀತದೆ. ಇನ್ನು 2ನೇ ಪೇಪರು ಅದೇ ದಿನಾಂಕದಂದು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಆನ್ಲೈನ್ OMR ಶೀಟನ್ನು ಮಾದರಿಯ ಪ್ರಕಾರ ನಮಗೆ ನಾವು ಕೈಯಿಂದ ಫಿಲ್ ಮಾಡ್ತೀವಲ್ಲ, ಹಿಂಗೆ ರೌಂಡನ್ನು ತುಂಬ್ತೀವಲ್ಲ, ಈಗಾಗಲೇ ಬರೆದಂಥ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಹೊಸಬರು ಯಾರು ಈಗ ಮೊದಲ ಬಾರಿಗೆ ನೀವು ಬರ್ತಾ ಇದ್ದೀರಲ್ಲ, ಅವರು ಪ್ರತಿಯೊಬ್ಬರು ಏನು ಮಾಡಿರಿ ಅಂತಂದರೆ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಒಂದು ಪರೀಕ್ಷಾ ಹಾಲಿನಲ್ಲಿ ನಿಮಗೊಬ್ಬರು, ಈಗ ನಾವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಹೆಂಗೆ ಎಕ್ಸಾಮ್ ಬರೆಯುವಾಗ ನಮಗೊಂದು ಸೂಪರ್ವೈಸರ್ ಅಂತೇಳಿ ಕರಿತೀವಲ್ಲ, ಆ ಥರನಾಗಿ ಒಬ್ಬರು ಇರ್ತಾರೆ. ಅವರಿಗೂ ಕೂಡ ನೀವು ಕೇಳಿನೂ ಫಿಲ್ ಮಾಡಬಹುದು. ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಇಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿನೂ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ ಯಾವ ಥರನಾಗಿ ಪರೀಕ್ಷೆಗಳು ಇರ್ತವೆ, OMR ಶೀಟ್ ಯಾವ ಥರನಾಗಿ ಇರ್ತೈತೆ ಅನ್ನೋದು ಕೂಡ ಹೇಳ್ತಿರ್ತಾರೆ. ಅವಕ್ಕೂ ಕೂಡ ನೀವು ನೋಡ್ಕೋಬಹುದಾಗಿರ್ತದೆ. ಈಗ ಪಠ್ಯಕ್ರಮವನ್ನು ಕೂಡ ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ. ಅವರು ಕನ್ನಡ ಭಾಷಾ ಪರೀಕ್ಷೆ ಒಳಗಡೆ ಯಾವ್ಯಾವ ಪ್ರಕಾರವಾಗಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಕೂಡ ಇಲ್ಲಿ
ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯಗಳನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಈ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರಿಯು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಅಂತೇಳಿ ಈ ಸಲಹೆಯನ್ನು ಕೊಟ್ಟಿದ್ದಾರೆ. ಇವ್ಕೂರ್ನು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದಾಗಿರ್ತದೆ. ಇನ್ನು ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕಿ ನಾನು ಏನೂ ಓದಿಲ್ಲ ರೀ ಅಂಥೇಳಿ ಪರೀಕ್ಷೆಗೆ ಹೋಗಲಾರದೆ ಯಾರೂ ಬಿಡಕ್ಕೆ ಹೋಗಬೇಡ್ರಿ. ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಒಂದು ಪರೀಕ್ಷೆಗೆ ಹಾಜರಾಗ್ರಿ. ಇಲ್ಲಿ ಪ್ರತಿಯೊಂದು ಇಲ್ಲಿ ಡೀಟೇಲ್ಸನ್ನು ಪತ್ರಿಕೆ 2ದು ಕೂಡ ಕೊಟ್ಟಿರ್ತಾರೆ. ಈ ಒಂದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಗೆ ಕೊಡ್ತಾ ಇರ್ತೀನಿ ನಿಮಗೆ. ಯಾಕಂದರೆ ಇವಾಗಲೇ ಸಾಕಷ್ಟು ಈ ಒಂದು ರಾಜ್ಯ ಸರ್ಕಾರದಿಂದ ಅಪ್ಲಿಕೇಶನ್ಗಳು ಕೂಡ ಆರಂಭವಾಗಿದ್ದಾವೆ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ನಾನು ಸಿಲೆಬಸ್ಸನ್ನು ಕೂಡ ಈ ಒಂದು ಮುಂದಿನ ವಿಡಿಯೋದಲ್ಲಿ ಕೂಡ ಮಾಡಿ ನಿಮ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಯಾವ ಪತ್ರಿಕೆ ಯಾವ ಥರನಾಗಿ ಕ್ವಶನ್ಗಳನ್ನು ಕೇಳ್ತಾರೆ, ಹಾಗೆ ಈಗ ಮುಂಚಿತವಾಗಿ ನಾವು ಬರೆದಂಥ ಪರೀಕ್ಷೆಗಳ ಕ್ವಶನ್ ಪೇಪರ್ನು ಕೂಡ ನಿಮಗೆ ನಾನು ಒಂದೊಂದು ಆಗಿ ಈಗ ಬಿಡಿಸ್ತಾ ಹೋಗ್ತೀನಿ. ನಿಮಗೆ ಇನ್ಮೇಲೆ ನಾನು ಡೈಲಿನೂ ಕೂಡ ಕ್ಲಾಸನ್ನು ಕೂಡ ಮಾಡ್ತಾ ಹೋಗ್ತೀನಿ. ಈ ಒಂದು ಪರೀಕ್ಷೆಗೆ ಏನು ಋಣಾತ್ಮಕ ಮಾರ್ಕ್ಸ್ಗಳು ಇರ್ತಾವ್ರಿ, ಏನಂತಂದ್ರೆ ನೆಗೆಟಿವ್ ಮಾರ್ಕ್ಸ್ಗಳು ಇರ್ತಾವೆ ಅಂತೇಳಿ ನೀವು ಕೇಳಿದ್ರಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಾವೆ. ಯಾಕಂದ್ರೆ ಕೇವಲ ಆ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ ಇರಲಿಲ್ಲ ಅಂದ್ರೆ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ ಇಲ್ಲ ಅಂತೇಳಿ ನಾವು ಮಾಡ್ಬೋದು. ಬಟ್ ಇಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಏನಾಗಿರ್ತೈತೆ ಅಂತಂದ್ರೆ ನೆಗೆಟಿವ್ ಮಾರ್ಕ್ಗಳು ಇರ್ತಾವೆ. ಹಾಗೆ ನೀವು ಕರೆಕ್ಟಾಗಿ ಒಂದು ನಾವು ಕೊಟ್ಟಂಥ ಅಲ್ಲಿ ಮೇಲೆ ಏನು ಪರೀಕ್ಷಾ ಹಾಲಲ್ಲಿ ಹೋದಾಗ ಅಲ್ಲಿ ಒಂದು ಅವರು ಮೇಲ್ಗಡೆ ಆಲ್ರೆಡಿ ಎಲ್ಲ ಕೊಟ್ಟುಬಿಟ್ಟಿರ್ತಾರೆ. ಅವ್ರು ನೀವು 10 ಮಿನಿಟ್ ಬಿಫೋರ್ ನಿಮಗೆ ಕೊಟ್ಟಾಗ 10 ಮಿನಿಟ್ ನಿಮಗೆ ಟೈಮ್ ಇರ್ತೈತಿ. ಅವಾಗ ನೀವು ಕರೆಕ್ಟಾಗಿ ಅಲ್ಲಿ ಓದ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ನೀವು ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಹಾಕಲು ಸ್ಟಾರ್ಟ್ ಮಾಡಿರಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಏನಾದರೂ ನಿಮಗೆ ಡೌಟ್ಸ್ಗಳು ಇದ್ದರೂ ಕೂಡ ನಮಗೆ ಕಮೆಂಟ್ ಮುಖಾಂತರನೂ ಕೂಡ ತಿಳಿಸ್ಬೋದು. ಈ ಹಿಂದೆ ಯಾರಾದರೂ ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಮನೆ ಪಕ್ಕದವರು ಯಾರಾದರೂ ಈ ವಿಡಿಯೋಗಳನ್ನು ನೋಡ್ತಾ ಇದ್ರಿ ಅಂತಂದರೆ ಈಗಾಗಲೇ ನೀವು ಪಾಸ್ ಆಗಿದ್ರಿ. ಈ ಒಂದು 1000 ಒಂದು ಗ್ರಾಮ ಆಡಳಿತ ಅಧಿಕಾರಿ ಬಿಟ್ಟಂಥ ಹುದ್ದೆಗಳಲ್ಲಿ ನೀವೇನಾದರೂ ಈಗಾಗಲೇ ಸೆಲೆಕ್ಷನ್ ಆಗಿದ್ರಿ ಅಂದರೂ ಕೂಡ ಅವರು ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಎಷ್ಟಿತ್ತು ಅನ್ನೋದು ಕೂಡ ನಮಗೆ ಕಮೆಂಟ್ ಮುಖಾಂತರನೂ ತಿಳಿಸಿ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇನ್ನು ಪಾಪ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಓದೋದನ್ನು ಬಿಟ್ಟು ತಮ್ಮ ಮನೆಯ ಒಂದು ಪ್ರಾಬ್ಲಮಿಗೋಸ್ಕರ ಅಲ್ಲಿ ದುಡಿತಾ ಇದ್ದಂಥ ಅಭ್ಯರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಸಮಯ ಸಿಕ್ಕಾಗ ನೀವೇನು 12 ತಾಸು ಓದಬೇಕಂತೇಳಿ ಏನೂ ಇಲ್ಲ. ನಿಮ್ಮ ಮೈಂಡ್ ಹೆಂಗಿರ್ತೈತೆ ಅಂತಂದ್ರೆ ನಾವು ಯಾವ ಥರನಾಗಿ ನಮ್ಮ ತಲೆಗೆ ಒಂದು ಕೆಲಸ ಕೊಡ್ತೀವಿ ಆ ಥರನಾಗಿ ನಮ್ಮ ಒಂದು ಮೈಂಡ್ ಕೆಲಸ ಮಾಡ್ತೈತಿ. ಸಮಯ ಸಿಕ್ಕಾಗ ನೀವು ಒಂದು ದಿನದಲ್ಲಿ ಒಂದು 3ರಿಂದ 4 ತಾಸು ಓದಿದ್ರೆ ಸಾಕು. ಯಾಕಂದ್ರೆ ಸಾಕಷ್ಟು ನಮಗೆ ಟೈಮ್ ಸಿಗ್ತೈತಿ. ಯಾಕಂದರೆ 12 ತಾಸು ನಾವೇನು ಕೆಲಸ ಮಾಡಲ್ಲ, ಅಲ್ಲಿ 8 ತಾಸು ಕೆಲಸ ಮಾಡಿದ್ರೆ ಒಂದು 3 ತಾಸು ಅಂತೂ ನಮಗೆ ಸಿಗ್ತದೆ. ನಮಗೀಗ ಆಗಲ್ಲ, ನಾವು ಓದೋದು ಬಿಟ್ಟಿವಿ, ನಾವು ದುಡಿಲಾಕತ್ತೀವಿ, ನಮ್ಮ ಮನಿ ಪ್ರಾಬ್ಲಮ್ ಐತಿ ಅಂತಂದ್ರೆ. ಸೊ ಎಲ್ಲರಿಗೂ ಮನಿ ಪ್ರಾಬ್ಲಮ್ ಇದ್ದೇ ಇರ್ತದೆ. ಏನು ಒಬ್ರಿಗೆ ಮನಿ ಪ್ರಾಬ್ಲಮ್ ಅಲ್ಲ, ಎಲ್ಲರಿಗೂ ಇರ್ತದೆ. ಆ ಒಂದು ಮನಿ ಪ್ರಾಬ್ಲಮನ್ನು ಇಟ್ಕೊಂಡ ನಾವು ನಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಹಾಕಬೇಕಾಗ್ತದೆ. ಅದೇ ಒಂದು ಮನಿ ಪ್ರಾಬ್ಲಮ್ ನಮಗೇನಾಗಿತ್ತು ಅಂತಂದ್ರೆ ನಮ್ಮ ಒಂದು ಮೆಟ್ಟಿಲು ಆಗಿರ್ತದೆ. ಆ ಒಂದು ಪ್ರಾಬ್ಲಮ್ನ ನಾವು ಮೆಟ್ಟಿಲನ್ನು ಮಾಡಿ ನಾವು ಮುಂದಕ್ಕೆ ನುಗ್ಗಬೇಕಾಗಿರ್ತದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದಿಷ್ಟ, ಸಮಯ ಸಿಕ್ಕಾಗ ತಾವು ಕೂಡ ಸ್ಟಡಿಯನ್ನು ಮಾಡಿ ಈ ಒಂದು ಪರೀಕ್ಷೆಯನ್ನು ಕೂಡ ತಾವು ಹಾಜರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.